ಶಾಲೆಯ 4 ಗೋಡೆಗಳ ಮಧ್ಯೆ ನಡೆಯುತ್ತಿದ್ದ ಪಾಠ ಈಗ ಕೆಸರುಗದ್ದೆಗೆ ಸ್ಥಳಾಂತರಗೊಂಡಿದೆ. ಬೋರ್ಡ್ ಮೇಲಿನ ಬೇಸಾಯದ ಪಾಠ ಪ್ರಾಯೋಗಿಕವಾಗಿ ಗದ್ದೆಯ ಅಂಗಳದಲ್ಲಿ ಅನಾವರಣಗೊಂಡಿದೆ. ಮಕ್ಕಳು ಕೆಸರುಗದ್ದೆಗೆ ಇಳಿದು ಭತ್ತದ ನಾಟಿ ಮಾಡಿ ಸಂಭ್ರಮಿಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಬೇಸಾಯದ ಪಾಠ. ಕೆಸರುಗದ್ದೆಗೆ ಇಳಿದು ಭತ್ತದ ನಾಟಿ ಮಾಡಿದ ಮಕ್ಕಳು. ಕೆಸರುಗದ್ದೆಯಲ್ಲಿ ಸಂಭ್ರಮಿಸುತ್ತಿರುವ ಮಕ್ಕಳು, ಭತ್ತದ ಸಸಿ ಹಿಡಿದು ನಾಟಿ ಮಾಡುತ್ತಿರುವ ವಿದ್ಯಾರ್ಥಿಗಳು. ಮತ್ತೊಂದು ಕಡೆಗೆ ಮಕ್ಕಳೊಂದಿಗೆ ಕೆಸರಿಗಿಳಿದು ಟ್ರಿಲ್ಲರ್ ಓಡಿಸುತ್ತಿರುವ ಪೊಲೀಸ್ ಅಧಿಕಾರಿ. ಈ ದೃಶ್ಯಗಳು ಕಂಡುಬಂದಿದ್ದು ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಹೋಬಳಿಯ ಹೊನ್ನೆತ್ತಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಪುಸ್ತಕದ ಪಾಠಕ್ಕಷ್ಟೇ ಸೀಮಿತವಾಗದೆ ಕೃಷಿಯ ನೈಜ ಅರಿವು ಮೂಡಿಸಲು ಶಾಲಾ ಶಿಕ್ಷಕರು ಹಮ್ಮಿಕೊಂಡಿದ್ದ ಈ ವಿನೂತನ ಪ್ರಯೋಗಕ್ಕೆ ಪೋಷಕರು ಹಾಗೂ ಗ್ರಾಮಸ್ಥರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ಮಕ್ಕಳಿಗೆ ಕೃಷಿ ಬಗ್ಗೆ ಆಸಕ್ತಿ ಮೂಡಿಸುವುದು ಜೊತೆಗೆ ಗದ್ದೆ ಅಂದ್ರೆ ಏನು, ಬೇಸಾಯ ಅಂದ್ರೆ ಹೇಗೆ, ಭತ್ತದ ನಾಟಿ ಹೇಗೆ ಮಾಡಬೇಕು, ಹೀಗೆ ಪ್ರಾಯೋಗಿಕವಾಗಿ ಮಕ್ಕಳಿಗೆ ತಿಳಿಸಲಾಯಿತು. ಮಕ್ಕಳು ಸಹ ಉತ್ಸುಕತೆಯಲ್ಲಿ ಪಾಲ್ಗೊಂಡು ಗದ್ದೆಯಲ್ಲಿ ನಾಟಿ ಮಾಡುವುದರ ಮೂಲಕ ಎಲ್ಲರ ಗಮನವನ್ನು ಸೆಳೆದರು. ಇನ್ನು ಈ ಕೃಷಿ ಪಾಠಕ್ಕೆ ಮತ್ತಷ್ಟು ಮೆರುಗು ನೀಡಿದ್ದು ಆಗುಂಬೆ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಿವನಗೌಡ ಪಾಟೀಲ್. ಸಮವಸ್ತ್ರದಲ್ಲೇ ಕೆಸರುಗದ್ದೆಗೆ ಇಳಿದ ಪೊಲೀಸ್ ಅಧಿಕಾರಿ ಸ್ವತಃ ಟ್ರಿಲ್ಲರ್ ಓಡಿಸಿ ಮಕ್ಕಳ ಹೆಗಲಿಗೆ ಹೆಗಲು ಕೊಟ್ಟು ಭತ್ತದ ನಾಟಿ ಮಾಡಿ ಹುರಿದಂಬಿಸಿದರು. ಹೊನ್ನೆತಾಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ರೀತಿಯ ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ರಾಜ್ಯ ಮಟ್ಟದಲ್ಲಿ ಉತ್ತಮ ಹೆಸರು ಮಾಡಿದೆ. ಪ್ರತಿ ವರ್ಷನೂ ಇಲ್ಲಿ ನೆಟ್ಟಿಗೆ ಬರ್ತೀವಿ. ಆಮೇಲೆ ನಮ್ನೆಲ್ಲರೂ ಬಂದು ನೆಟ್ಟಿಗೆ ಕರ್ಕೊಂಡು ಬರ್ತಾರೆ. ಈ ಸತಿ ನಾವು ಹೊನ್ನೆತಾಳು ಗೆದ್ದೆಗೆ ಬಂದಿದ್ದೀವಿ. ಸತಿ ಆ ಕಡೆ ಎಲ್ಲ ಬೇರೆ ಕಡೆ ಹೋಗ್ತೀವಿ. ಸತಿ ನಮ್ಮೂರ್ ಗೆದ್ದೆಗೆ ನಾವು ಬಂದಿದ್ದೀವಿ. ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ಊರೆಲ್ಲ ಸೇರ್ಕೊಂಡು ಹೆಂಗ್ ನಮ್ ನೆಟ್ಟಿ ಮಾಡ್ಬೇಕು, ಹೇಗ್ ಸಸಿ ಕೀಳ್ಬೇಕು, ಹೇಗ್ ಸಸಿ ನಡ್ಬೇಕು ಅಂತ ಹೇಳಿದ್ರು. ಮತ್ತೆ ನಮ್ ಶಾಲೆಯಲ್ಲಿ ತುಂಬಾ ಅನ್ನ ಬಿಡ್ತಿದ್ರು. ನಾನು ಸಸಿ ಬಿಡ್ತಿದ್ದೀನಿ. ಈಗ ಗೊತ್ತಾಯ್ತು ನಂಗೆ ಹೆಂಗೆ ಇವರೆಲ್ಲ ಎಷ್ಟು ಕಷ್ಟಪಡ್ತಾರೆ. ಒಂದ್ ಸಸಿ ನೆಡಕ್ಕೆ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಬೆವರು ಸುತ್ತಿ ನೆಡ್ತಾರೆ ಮತ್ತೆ ತೆಗಿತಾರೆ ಅಂತೆಲ್ಲ. ಮತ್ತೆ ಇವರು ಮನೆ ಇವೆಲ್ಲ ಬಿಟ್ಟು ಬಂದು ಇಲ್ಲಿ ಬೇರೆ ನೆಟ್ಟಿ ಎಲ್ಲ ಮಾಡ್ಕೊತಾರೆ. ತುಂಬಾ ಖುಷಿ ಆಗ್ತಿದೆ ನನಗೆ. ರೈತರ ಪರಿಶ್ರಮವನ್ನು ಅರಿತ ವಿದ್ಯಾರ್ಥಿಗಳು ಗದ್ದೆಯಲ್ಲಿ ಭತ್ತ ನಾಟಿ ಮಾಡುವ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳನ್ನು ಕೇಳಿ ತಮ್ಮಲ್ಲಿರುವ ಅನುಮಾನಗಳನ್ನು ಬಗೆಹರಿಸಿಕೊಂಡರು. ಜೊತೆಗೆ ಅನ್ನದ ಮಹತ್ವ ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು. ನಮ್ಮ ಶಾಲೆಯಲ್ಲಿ ಸಸಿ ನಡಕ್ಕೆ ಕರ್ಕೊಂಡ್ ಬಂದಿದ್ರು. ನಾವು ಎಲ್ಲ ತುಂಬಾ ಖುಷಿ ಬಂದ್ವಿ. ವರ್ಷ 6-7 ತರಗತಿಗೆ ಸಸಿ ನಡಕ್ ಅಂತ ಕರ್ಕೊಂಡ್ ಬರ್ತಾರೆ. ನಮಗ್ ತುಂಬಾ ಖುಷಿ ಆಗ್ತಿದೆ. ಇವರೆಲ್ಲ ನಾವು ಮುಂದೆ ಹೇಗಿರ್ಬೇಕು, ಈ ರೈತರ ಈಗ ಕಡಿಮೆ ಆಗ್ತಿದ್ದಾರೆ. ಅದರಿಂದ ನಾವು ಮತ್ತೆ ಮುಂದೆ ರೈತರಾಗ್ಬೇಕು ಅಂತ ಕಷ್ಟಪಡ್ಬೇಕು. ಕಷ್ಟದಿಂದ ಫಲ ಸಿಗತ್ತೆ ಅಂತ ಎಲ್ಲ ನಮಗೋಸ್ಕರ ಶಾಲೆಯಲ್ಲಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೇವೆ. ಆಧುನಿಕ ಜಗತ್ತಿನಲ್ಲಿ ಕೃಷಿಯಿಂದ ದೂರವಾಗುತ್ತಿರುವ ಇಂದಿನ ಪೀಳಿಗೆಗೆ ಮಣ್ಣಿನ ವಾಸನೆ ಹಾಗೂ ರೈತನ ಶ್ರಮದ ಅರಿವು ಮೂಡಿಸುವಲ್ಲಿ ಹೊನ್ನೆತಾಳು ಶಾಲೆಯ ಈ ಪ್ರಯತ್ನ ಒಂದು ಮಾದರಿಯಾಗಿದೆ.